Hi friends, welcome to my channel Live Through Again. So last time ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಆ್ಯಂಡ್ ನಾವು ಐ ಆಮ್ ಬ್ಯಾಕ್ ವಿತ್ ಅದರ್ ಒನ್. ಸೊ ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಎಕ್ಸ್ಪ್ಲೋರಿಂಗ್ ದ ಬ್ಯೂಟಿ ಆಫ್ ಮಲೆನಾಡು. ಬೇಸಿಕಲಿ ಟ್ರಾವೆಲ್ ಪ್ಲ್ಯಾನ್ ಬಂದು ಚಿಕ್ಕಮಗಳೂರಿಗೆ. ವಿ ಹ್ಯಾವ್ ಆಲ್ರೆಡಿ ಪ್ಲ್ಯಾಂಡ್ ಫ್ಯೂ ಪ್ಲೇಸಸ್. ಓಕೆ, ಸೊ ಇವಾಗ ಟೈಮ್ ಬಂದು 5 o'clock ಆಗಿದೆ. ಐ ಆಮ್ ಗೋಯಿಂಗ್ ಅಲಾಂಗ್ ವಿತ್ ಫ್ರೆಂಡ್ಸ್. ಅವ್ರನ್ನೆಲ್ಲ ಪಾರ್ಲೆ ಟೋಲ್ ಹತ್ರ ಪಿಕ್ ಮಾಡಬೇಕಾಗುತ್ತೆ ಆಫ್ಟರ್ ಪೀಣ್ಯ. ಓಕೆ, ಸೊ ಲಗೇಜೆಲ್ಲ ಪ್ಯಾಕ್ ಆಗಿದೆ ಆ್ಯಂಡ್ ಲೆಟ್ಸ್ ಮೀಟ್ ಆಲ್ ದಿ ಫ್ರೆಂಡ್ಸ್ ನಿಯರ್ ದಿ ಪಾರ್ಲೆ ಟೋಲ್. ಸೊ ಇದು ಬಂದ್ಬಿಟ್ಟು ಇನ್ ಕೇಸ್ ಇಫ್ ಎನಿಬಡಿ ಈಸ್ ಟ್ರಾವೆಲಿಂಗ್ ವಯಾ ತುಮಕೂರು ರೋಡ್ ಟು ಹಾಸನ್, ಮ್ಯಾಂಗ್ಳೂರ್, ಚಿಕ್ಕಮಗಳೂರು, ಸಕಲೇಶ್ಪುರ್ ಎಲ್ಲ ಇದೆ ರೂಟಲ್ಲಿ. ಸೊ ಈ ಪಾರ್ಲೆ ಟೋಲ್ ಬಂದು ಬೈಕರ್ಸ್ ಡೆಸ್ಟಿನೇಷನ್, ಇಲ್ಲಾಂದರೆ ಎನಿಬಡಿ ಹೂ ಇಸ್ ಟ್ರಾವೆಲಿಂಗ್ ಇಲ್ಲೇ ಸ್ಟಾಪ್ ಮಾಡಿ ಎಲ್ಲರನ್ನೂ ಮೀಟಾಗಿ ದೆನ್ ದೆ ವಿಲ್ ಟ್ರಾವೆಲ್. ಓಕೆ, ಸೊ ನಾನು ಅಲ್ಲಿಂದ ರೋಡ್ ಏನೂ ಕವರ್ ಮಾಡಿಲ್ಲ, ಬಟ್ ಐ ಸ್ಟಾರ್ಟೆಡ್ ಕವರಿಂಗ್ ಆಫ್ಟರ್ ಬೇಳೂರು. ಓಕೆ, ಸೊ ಇದು ಬೇಳೂರು ಆದಮೇಲೆ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಬೇಳೂರು ಬ್ಯಾಕ್ ವಾಟರ್ಸ್ ಅಂತ. ಐ ಡೋಂಟ್ ನೋ, ಐ ಮೀನ್ ಸುಮಾರು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಬಟ್ ಬೇಲೂರು ಬ್ಯಾಕ್ ವಾಟರ್ಸ್ ಅಂದರೆ ಯು ಕ್ಯಾನ್ ಸಿ ದ ರಿವರ್ ಫ್ಲೋಯಿಂಗ್ ದರ್. ಇಟ್ ಈಸ್ ಆಫ್ಟರ್ ಯಗಚಿ ಡ್ಯಾಮ್. ಓಕೆ, ಫಸ್ಟ್ ನಾವು ಬ್ಯಾಕ್ ವಾಟರ್ಸ್ನ ನೋಡಿಕೊಂಡು ಆಮೇಲೆ ವಿ ಕೇಮ್ ಬ್ಯಾಕ್ ಟು ಯಗಚಿ ಡ್ಯಾಮ್. ಸೊ ಇವಾಗ ಫಸ್ಟ್ ಸ್ಟಾಪ್ ಅಲ್ಲಿಗೆ ಹೋಗ್ತಾಯಿದ್ದೀವಿ ಆ್ಯಂಡ್ ನೋಡಬೇಕು ಪ್ಲೇಸ್ ಯಾವ ಥರ ಇರುತ್ತೆ ಹೇಗೆ ಅಂತ. ಇದು ಯಾವತ್ತೂ ಮುಂಚೆ ಹೋಗಿರಲಿಲ್ಲ, ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ವಿ ಆರ್ ವಿಸಿಟಿಂಗ್. ಆ್ಯಕ್ಚುಲಿ ಇದು ಟ್ರಾವೆಲ್ ಪ್ಲ್ಯಾನಲ್ಲಿ ಇರಲಿಲ್ಲ. ನಾವೇನು ಪ್ಲ್ಯಾನ್ ಮಾಡಿದ್ದಂದರೆ ವಿ ಹ್ಯಾವ್ ಟು ಗೋ ಟು ಸೇಮ್ ಮುಳ್ಳಯ್ಯನಗಿರಿ ಪೀಕ್, ಬಾಬಾ ಬುಡನ್ಗಿರಿ, ಆಮೇಲೆ ಕೆಲವು ವಾಟರ್ ಫಾಲ್ಸ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಸುಮಾರು ಸಲ ನೋಡಿರೋ ಜಾಗನೇ ಆ್ಯಂಡ್ ಆಲ್ರೆಡಿ ಸುಮಾರು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ ವಿಡಿಯೋನ. ಸೊ ಅದಕ್ಕೆ ಒಂದು ಸತಿ ಇದಕ್ಕೂ ಹೋಗೋಣ ಅಂತ ಜಸ್ಟ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿ ಬೇಳೂರು ಆದಮೇಲೆ ನಿಯರ್ ಬೈ ಸ್ಪಾಟ್ಸ್, ಟೂರಿಸ್ಟ್ ಪ್ಲೇಸಸ್ ಏನಾದ್ರು ಇದೆಯಾ ಅಂತ ನೋಡಿದ್ವಿ. ಸೊ ಹಾಗಾಗಿ ಈ ಪ್ಲೇಸ್ ಸಿಕ್ತು ಆ್ಯಂಡ್ ವಿ ಜಸ್ಟ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ದೇರ್. ಸೊ ತುಂಬ ಕ್ಲೌಡಿ ಇದೆ ಇಲ್ಲಿ ಇವಾಗ ಆ್ಯಂಡ್ ಮಾನ್ಸೂನ್ ಅಲ್ವಾ, ಸೊ ಮಳೆ ಕೂಡ ಬರ್ಬೋದು ಅನಿಸುತ್ತೆ. ಇದು ಬಂದ್ಬಿಟ್ಟು ಬ್ಯಾಕ್ ವಾಟರ್ಸ್ ಅಂತ ಹೇಳಿದ್ನಲ್ವ, ಸೊ ಅದೇ ಪ್ಲೇಸ್ ಇದು. ಇಲ್ಲಿ ನೋಡಿ, ನಿಮಗೆ ಈ ಬ್ಯಾಕ್ ವಾಟರ್ಸ್ ಮ್ಯಾಪಲ್ಲಿ ಇದೆ ಆಲ್ರೆಡಿ, ಬಟ್ ದಿಸ್ ಈಸ್ ದ ಲ್ಯಾಂಡ್ ಮಾರ್ಕ್. ದ ವಿಲೇಜ್ ಕಿಚನ್ ಆ್ಯಂಡ್ ಸ್ಟೇ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿಗೆ ಬಂದು ನೀವು ಅಲ್ಲಿ ಲೆಫ್ಟ್ ತೊಗೊಬೇಕು. ಇಟ್ ಈಸ್ ನಾರ್ಮಲ್ ಮಡ್ ರೋಡ್ ಇರುತ್ತೆ, ಐ ಮೀನ್ ಕೈಂಡ್ ಆಫ್ ಆಫ್ ರೋಡ್ ಥರ. ಬಟ್ ಪ್ಲೇಸ್ ನೋಡಿ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಕ್ಲೌಡಿ ಟು. ತುಂಬ ಗಾಳಿ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಕ್ಲೌಡಿ ಇದೆ ಇಲ್ಲಿ. ಮಳೆ ಯಾವಾಗಾದರೂ ಬರ್ಬೋದು. ಓಕೆ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಕೇಸ್ ಏನಾದ್ರು ಮಳೆ ಬಂದರೆ ರೈಡ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನೀವು ನೋಡ್ಬೋದು, ಇದರದ್ದೇ ಡ್ಯಾಮ್ ಇದೆ, ಯಗಚಿ ಡ್ಯಾಮ್ ಅಂತ. ಓಕೆ, ಅದು ಕೂಡ ಸುಮಾರು ಜನ ಹೋಗಿಲ್ಲ. ಮಳೆ ಸ್ಟಾರ್ಟ್ ಆಯಿತು ಆಲ್ರೆಡಿ, ಫುಲ್ ಜೋರು ಮಳೆ ಇತ್ತು. ಅದು ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಐಡಿಯಾ ಇಲ್ಲ ಅಷ್ಟೊಂದು, ಬಟ್ ಮಳೆ ಮಾತ್ರ ತುಂಬ ಚೆನ್ನಾಗಿದೆ. ಈ ಪ್ಲೇಸಿಗೆ ಬಂದಮೇಲೆ ನನಗೆ ಇಂಟರ್ಸ್ಟೆಲ್ಲಾರ್ ಮೂವಿ ನೆನಪಾಯಿತು. ಇಂಟರ್ಸ್ಟೆಲ್ಲಾರ್ ಮೂವಿಯಲ್ಲಿ ಫುಲ್ಲು ಕಾರ್ನ್ಫೀಲ್ಡ್ಸ್ ಇರುತ್ತೆ ಎಲ್ಲ ಕಡೆ. ಇಲ್ಲಿ ಕೂಡ ಅಷ್ಟೇ, ಎಲ್ಲ ಕಡೆ ಕಾರ್ನ್ಫೀಲ್ಡ್ಸ್ ಇದೆ. ನೋಡಿದ ತಕ್ಷಣ ಅದೇ ಪ್ಲೇಸ್ ನೆನಪಾಯಿತು. ಬಟ್ ಈ ಮಳೆಗೆ ಈ ವ್ಯೂ ನೋಡ್ತಾ ಇದ್ದರೆ ಇಟ್ ಈಸ್ ಡ್ಯಾಮ್ ಸೆಕ್ಸಿ. ಸೊ ಅಲ್ಲಿ ಇಟ್ ಈಸ್ ಬೆಸ್ಟ್ ಫಾರ್ ಫೋಟೋ ಶೂಟ್ ಅಂತ ಹೇಳ್ಬೋದು. ಓಕೆ, ಸೊ ದ ಕ್ಲೌಡ್ಸ್ ಆರ್ ಲೈಕ್ ವೆರಿ ಥಿಕ್ ಆ್ಯಂಡ್ ಡಾರ್ಕ್ ಆ್ಯಂಡ್ ಮಳೆ ಕೂಡ ಅಷ್ಟೇ ಜೋರಾಗಿದೆ. ಬಟ್ ಇಲ್ಲಿ ಕಾಣಿಸ್ತಾ ಇರೋ ಮರ ಇದೆಯಲ್ವಾ, ದಿಸ್ ಈಸ್ ಲುಕಿಂಗ್ ಡ್ಯಾಮ್ ಸೆಕ್ಸಿ. ಅಂದರೆ ವಾಟರ್ಗೆ ದಿಸ್ ಈಸ್ ಅ ಸ್ಟ್ಯಾಂಡ್ ಅಲೋನ್ ಟ್ರೀ ದೇರ್ ಆ್ಯಂಡ್ ಐ ಥಿಂಕ್ ಅಲ್ಲಿರೋ ನಿಯರ್ ಬೈ ತೋಟ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ನೀವು ಇನ್ ಕೇಸ್ ಇಲ್ಲಿಗೆ ಏನಾದ್ರು ಬರಬೇಕಂದ್ರೆ ಯು ಕ್ಯಾನ್ ಕಮ್, ಬಟ್ ಆಡೋವಂಥದ್ದೇನಿಲ್ಲ. ಇನ್ ಕೇಸ್ ಇಫ್ ಯು ಲೈಕ್ ನೇಚರ್ ಆ್ಯಂಡ್ ಸ್ಪೆಂಡ್ ಯುವರ್ ಟೈಮ್ ಪೀಸ್ಫುಲಿ ಅಂದರೆ, ಆರ್ ಇಫ್ ಯು ವಾಂಟ್ ಟು ಟೇಕ್ ಸಮ್ ಗುಡ್ ಫೋಟೋಸ್ ಹಿಯರ್ ಅಂತಂದರೆ ನೀವು ಬರ್ಬೋದು. ಐ ಮೀನ್ ಲೆಸ್ ನೋನ್ ಸ್ಪಾಟ್ ಇದು, ಬಟ್ ಯಾರೂ ಜಾಸ್ತಿ ಬರಲ್ಲ ಇಲ್ಲಿಗೆ. ಬಟ್ ಇನ್ ಕೇಸ್ ಇಫ್ ಯು ವಾಂಟ್ ಟ್ರೈ
ಸಮಥಿಂಗ್ ನ್ಯೂ ಪ್ಲೇಸ್. ಬಿಕಾಸ್ ಬೇಳೂರಿಂದ ಬಂದಮೇಲೆ ನೀವು ಬೇಳೂರಲ್ಲಿ ಟೆಂಪಲ್ ನೋಡಿಕೊಂಡು ಆ್ಯಂಡ್ ನೀವು ಇನ್ ಕೇಸ್ ಏನಾದರೂ ಸ್ವಲ್ಪ ಫೋಟೋಸ್ ಚೆನ್ನಾಗಿ ತಗೊಬೇಕು, ಚೆನ್ನಾಗಿರಬೇಕು ಅಂತಂದರೆ ಇಲ್ಲಿಗೆ ಬನ್ನಿ. ವೆರಿ ಗುಡ್ ಲುಕಿಂಗ್ ಪ್ಲೇಸ್. ಓಕೆ, ದಿಸ್ ಈಸ್ ಅವರ್ ಸೆಕೆಂಡ್ ಸ್ಪಾಟ್. ಅವಾಗಲೇ ಹೇಳಿದ್ನಲ್ಲ ಯಗಚಿ ಡ್ಯಾಮ್ ಅಂತ. ಸೊ ಅದು ಇಲ್ಲೇ ಇರೋದು. ನೀವೇನು ಮಾಡಿ ಅಂದರೆ ಬೇಳೂರಿಂದ ಬರಬೇಕಾದ್ರೆ ಫಸ್ಟು ಯಗಚಿ ಡ್ಯಾಮ್ ನೋಡಿ, ಇದನ್ನು ನೋಡಿ ಮತ್ತೆ ನೀವು ಬೇಕಾದರೆ ಬ್ಯಾಕ್ ವಾಟರ್ಸ್ಗೆ ಹೋಗ್ಬೋದು. ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ಆ್ಯಂಡ್ ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ರಿಟರ್ನ್ ಬಂದ್ವಿ ಇಲ್ಲಿಗೆ, ನೋಡೋಣ ಹೆಂಗಿದೆ ಪ್ಲೇಸ್ ಅಂತ. ಪ್ಲೇಸ್ ಓಕೆ, ಇಟ್ ಈಸ್ ಫೈನ್. ಆ್ಯಂಡ್ ಎಂಟ್ರಿ ಟಿಕೆಟ್ ಏನಿಲ್ಲ ಇಲ್ಲಿ, ನೀವು ಜಸ್ಟ್ ನಾರ್ಮಲಾಗಿ ಬರ್ಬೋದು. ಬಂದಮೇಲೆ ದೇ ಹ್ಯಾವ್ ಮೇಂಟೈನ್ಡ್ ಎ ಪಾರ್ಕ್ ಇನ್ಸೈಡ್, ಅಂದರೆ ಒಂಥರ ಚೆನ್ನಾಗಿರುತ್ತೆ ಟು ಸಿಟ್ ಆ್ಯಂಡ್ ಸ್ಪೆಂಡ್ ಟೈಮ್. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಟ್ರೈಟಾಗಿ, ಸೊ ಇಲ್ಲಿ ಮೇಯ್ನ್ ಎಂಟ್ರೆನ್ಸ್ ಇರೋದು. ನಾರ್ಮಲಾಗಿ ಈ ಕಡೆಯಿಂದ ಒಳಗಡೆ ಹೋದರೆ ಡ್ಯಾಮ್ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಕೇಳಿದ್ದಕ್ಕೆ ಇಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಜಸ್ಟ್ ಅಲ್ಲಿ ಹತ್ತು ಕಡೆ ಹೋಗೋಕ್ಕಾಗಿಲ್ಲ. ಓಕೆನಾ. ಬಟ್ ಇಲ್ಲಿಂದ ಓಕೆ, ಇಲ್ಲಿ ನೋಡಿ ಈ ಸ್ಪಾಟಲ್ಲಿ ಬಿಡ್ತಾ ಇಲ್ಲ. ಸೊ ಇಲ್ಲಿ ಅಲೋ ಇಲ್ಲ ಅಂತ ಹೇಳಿದರು. ಬಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿಂದ ರೈಟ್ ತೊಗೊಂಡ್ರೆ ನೋಡಿ ಈ ಥರ ಇರುತ್ತೆ ಪ್ಲೇಸಲ್ಲಿ. ಪಾರ್ಕ್ ವ್ಯೂ ಇದೆ, ನೀವು ಇಲ್ಲೇ ಕೂತ್ಕೊಳ್ಬೋದು. ಇಲ್ಲಿ ಮಳೆ ಏನೂ ಬರ್ತಾ ಇರಲಿಲ್ಲ ನಾವು ಹೋದಾಗ. ರೈನ್ ವಾಸ್ ಲೈಕ್ ಆನ್ ಆ್ಯಂಡ್ ಆಫ್. ಓಕೆನಾ. ಇಲ್ಲಿ ನೀವು ಫೋಟೋಶೂಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ದ ಡ್ಯಾಮ್ ಹಿಯರ್. ಇದೆಲ್ಲ ಪಾರ್ಕ್ ವ್ಯೂ. ಆ್ಯಂಡ್ ಈ ಥರ ಫೆನ್ಸಿಂಗ್ ಹಾಕಿದ್ದಾರೆ ಡ್ಯಾಮ್ ಸುತ್ತಲೂ. ಬಿಕಾಸ್ ಯಾರನ್ನೂ ನಿಯರ್ ಹೋದರೆ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಟು ಡೇಂಜರಸ್. ನೋಡಿ, ದ ಡ್ಯಾಮ್ ವ್ಯೂ ಇಸ್ ಸೋ ಬ್ಯೂಟಿಫುಲ್. ಚೆನ್ನಾಗಿದೆ. ಅಂದರೆ ಸಮ್ಮರ್ ಸೀಸನ್ಸಲ್ಲಿ ಬಂದರೆ ತುಂಬ ಬಿಸಿಲಿರುತ್ತೆ. ಬಟ್ ಇವಾಗ ನಾವು ಹೋಗಿರೋವಾಗ ತುಂಬ ಕ್ಲೌಡಿ ಇತ್ತು. ಇಟ್ ಹ್ಯಾಡ್ ಎ ಗ್ರೇಟ್ ವ್ಯೂ. ಅಂದರೆ ಒಂದು ಕಾರ್ನರಿಂದ ನಿಂತ್ಕೊಂಡು ಡ್ಯಾಮ್ ನೋಡೋ ಥರ ಇರುತ್ತೆ ಇಲ್ಲಿಂದ ಆದರೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಸಮ್ ವಾಟ್ ಲೆಸ್ ನೋನ್ ಸ್ಪಾಟ್ ಅಂತ ಅನ್ನಿಸ್ತು. ಬಿಕಾಸ್ ನಾವು ಹೋಗಿದ್ದು ವೀಕೆಂಡ್, ಸ್ಯಾಟರ್ಡೇ, ಆ್ಯಂಡ್ ಐ ಡಿಂಟ್ ಫೈಂಡ್ ಮಚ್ ಕ್ರೌಡ್ ದೇರ್. ಮೇನ್ ಏನಂದರೆ ಇಲ್ಲಿ ನೀರಲ್ಲಿ ಆಡೋದಕ್ಕೆಲ್ಲ ಏನಿರಲ್ಲ, ಜಸ್ಟ್ ಎ ವ್ಯೂ ಪಾಯಿಂಟ್ ಅಂತ. ಪೀಪಲ್ ವಿಲ್ ಕಮ್. ಅದೇ ರೋಡ್ ಅಲ್ವಾ, ಜಸ್ಟ್ ಟೇಕ್ ಎ ಲೆಫ್ಟ್, ಸ್ಟಾಪ್ ದೇರ್, ಲೆಟ್ ಅಸ್ ಸಿ ದ ಸ್ಪಾಟ್ ಆ್ಯಂಡ್ ದೆನ್ ಗೋ ಅಂತ ಬರ್ತಾರಷ್ಟೇ. ಆ್ಯಂಡ್ ವಿ ಸ್ಪೆಂಡ್ ಸಮ್ ಟೈಮ್ ಹಿಯರ್. ಸೊ ಆಚೆ ಎಲ್ಲ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಇದೆ. ಓಕೆನಾ. ಆ್ಯಂಡ್ ಯು ಗೆಟ್ ಸಮ್ ಈಟರೀಸ್ ಟು. ಸೊ ಆಫ್ಟರ್ ದಿಸ್ ನಾವು ಹೋಮ್ ಸ್ಟೇಗೆ ಹೋಗಬೇಕಾಯ್ತು. ಸೊ ಹೋಮ್ ಸ್ಟೇಗೆ ಹೋಗೋ ದಾರಿಯಲ್ಲಿ ವಿ ಜಸ್ಟ್ ಮಿಸ್ಡ್ ಔಟ್ ದಿ ರೂಟ್ ಆ್ಯಂಡ್ ಡಿಟೂರ್ ಆಗೋಯ್ತು ಅಲ್ಲಿ. ಓಕೆ. ಆ್ಯಂಡ್ ಇನ್ನಲ್ಲಿ ಏನು ಮಾಡೋದು ಅಂತ ಒಂದು ವಿಡಿಯೋ ತೆಗೆದೆ. ಥಿಕ್ ಪೆಪ್ಪರ್ ಪ್ಲಾಂಟೇಷನ್ ಆ್ಯಂಡ್ ಕಾಫಿ ಎಸ್ಟೇಟ್ ಇದೇ ಇರೋದು. ಆ್ಯಂಡ್ ಇಲ್ಲಿಗೆ ಬರಬೇಕಾದ್ರೆ ವಿ ಜಸ್ಟ್ ಗಾಟ್ ಕನ್ಫ್ಯೂಸ್ಡ್ ವಿತ್ ದ ರೂಟ್. ಆ್ಯಂಡ್ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು, ನೆಟ್ವರ್ಕ್ ಬೇರೆ ಇರಲಿಲ್ಲ. ವಿ ಜಸ್ಟ್ ಟೆಂಡ್ ಔಟ್ ದಿ ಮ್ಯಾಪ್ಸ್ ಆ್ಯಂಡ್ ರೀಚ್ಡ್ ಹೋಮ್ ಸ್ಟೇ. ಸೊ ಅವತ್ತು ನೈಟ್ ಆಯಿತು. ಆ್ಯಕ್ಚುಲಿ ಬೇರೆ ಏನೂ ವಿಡಿಯೋ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿಂದ ಸ್ಟಾರ್ಟ್ ನೋಡಿ. ಮಳೆ ಅಂತೀರ, ಭಯಂಕರ ಮಳೆ. ಬೆಳಗ್ಗೆ ಆಲ್ಮೋಸ್ಟ್ ವಿ ಗಾಟ್ ಅಪ್ ಅರೌಂಡ್ 9 AM. ಸುಮ್ಮನೆ ಹೆಂಗಿದೆ ಪ್ಲೇಸ್ ನೋಡೋಣ ಅಂತ ಸ್ವಲ್ಪ ಆಚೆ ಬಂದಿದ್ದೆ. ಪ್ಲೇಸ್ ಮಾತ್ರ ಫುಲ್ ಥಿಕ್ ಡೆನ್ಸ್ ಪ್ಲಾಂಟೇಷನ್ಸ್ ಇದೆ ಇಲ್ಲಿ. ಆ್ಯಂಡ್ ಫುಲ್ ಮಳೆ. ಈ ಥರ ಮಳೆ ವಿ ಒನ್ಸ್ ಎಂಜಾಯ್ಡ್ ಓನ್ಲಿ ಇನ್ ಊಟಿಯಿಂದ ಒಂದು ಸತಿ ರಿಟರ್ನ್ ಬರಬೇಕಾದ್ರೆ ಸೇಮ್ ಮಳೆ ಇತ್ತು. ಆ್ಯಂಡ್ ಅದೇ ಥರ ಮಳೆ ಇಲ್ಲೂ ಕೂಡ ಇತ್ತು. ಇವಾಗ ನೀವೇನಾದರೂ ಮಲೆನಾಡು ರೀಜನ್ಸ್ ಕಡೆ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತೀರಾ. ಖಂಡಿತ ಹೋಗಿ. ರೈನಿ ಸೀಸನಲ್ಲಿ ಒಂದು ಸತಿ ಆದರೂ ಮಲೆನಾಡಲ್ಲಿ ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ಗೆ ನೀವು ವಿಸಿಟ್ ಕೊಡಲೇಬೇಕು. ಬಟ್ ನನ್ನ ಪ್ರಕಾರ ಚಿಕ್ಕಮಗಳೂರು, ಐ ಫೈಂಡ್ ಇಟ್ ಸೋ ಆಸಮ್. ನೋಡಿ, ಬೆಳಗ್ಗೆ ಜಸ್ಟ್ ವಾಕ್ ಮಾಡಿಕೊಂಡು ಸುಮ್ಮನೆ ನೋಡೋಣ ಹೇಗಿದೆ ಅಂತ ಬರ್ತಿದ್ದೆ. ಮಳೆ ಅಂದರೆ ಮಳೆ, ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಗಿ. ನೈಟ್ ಏನಾಯ್ತು ಅಂದರೆ ಸ್ವಲ್ಪ ರೂಟ್ ಮಿಸ್ ಮಾಡಿರೋದ್ರಿಂದ ಸ್ವಲ್ಪ ಹೋಮ್ ಸ್ಟೇ ಲೇಟಾಗಿ ರೀಚ್ ಆದ್ವಿ. ಏನೂ ಕವರ್ ಮಾಡೋದಕ್ಕಾಗಿಲ್ಲ. ನೈಟ್ ಕೂಡ ಮಳೆ ಇತ್ತು.
ಬಟ್ ನಾವು ಬೆಳಗ್ಗೆ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಬೆಳಿಗ್ಗೆನೆ ಅಂತ, ಬಟ್ ಇನ್ನೂ ಮಳೆ ಬರ್ತಿತ್ತು. ಅದಕ್ಕೆ ಸರಿ ಒಂದು ಸರ್ತಿ ಸುತ್ಕೊಂಬರೋಣ, ಇಲ್ಲಿ ಪ್ಲೇಸಸ್ ನೋಡಿಲ್ಲಲ್ಲ ಅಂತ ಹಂಗೆ ಬಂದಿದ್ದೆ. ಹೋಮ್ ಸ್ಟೇ ಮಿಡಲ್ ಆಫ್ ದಿ ಪ್ಲಾಂಟೇಷನಲ್ಲಿದೆ. ಆ್ಯಂಡ್ ಐ ವಿಲ್ ಗಿವ್ ಯು ದ ಡೀಟೇಲ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಹೋಮ್ ಸ್ಟೇ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಫುಲ್ ವೆಟ್ ರೋಡ್ಸ್. ನಡ್ಕೊಂಡು ಹೋಗ್ತಾಯಿದ್ರೆ ಯು ಕ್ಯಾನ್ ಹಿಯರ್ ದಿ ಪ್ಲೆಸೆಂಟ್ ಸೌಂಡ್ಸ್ ಆಫ್ ಬರ್ಡ್ಸ್, ಇನ್ಸೆಕ್ಟ್ಸ್, ದಟ್ ಬ್ರೀಸ್, ರೈನ್ಫಾಲ್ ಕೇಳಿಸ್ಕೊಳ್ಳಿ ಸ್ವಲ್ಪ. ಓಕೆ, ಆಮೇಲೆ ನಾನು ನಿಮಗೆ ಹೋಮ್ ಸ್ಟೇ ತೋರಿಸ್ತೀನಿ. ಕೇಳಿಸ್ಕೊಂಡ್ರಲ್ಲ ಏನು ಮಳೆ ಬರ್ತಿತ್ತಂದರೆ, ಬಟ್ ಮಳೆಯಲ್ಲಿ ಸ್ವರ್ಗ ಇದೆ ನೋಡಿ. ಇದೇ ಹೋಮ್ ಸ್ಟೇ, ನೆನ್ನೆ ನೈಟ್ ಬಂದಿದ್ದು. ಹೋಮ್ ಸ್ಟೇ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಇಲ್ಲಿ. ಸೊ ಈ ಸ್ಟೇ ಹೆಸರು ಬಂದು ಮಲೆನಾಡು ಹೋಮ್ ಸ್ಟೇ ಅಂತ. ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವ್ರ ಹೆಸರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಖಂಡಿತ ವಿಸಿಟ್ ಮಾಡಿ ಇಲ್ಲಿಗೆ, ಬಿಕಾಸ್ ಇಷ್ಟು ಮಿಡಿಲಲ್ಲಿ ಥಿಕ್ ಫಾರೆಸ್ಟಲ್ಲಿರೋದು. ಇಫ್ ಯು ವಾಂಟ್ ಟು ಸ್ಪೆಂಡ್ ಸಮ್ ಫ್ಯಾಂಟಾಸ್ಟಿಕ್ ನೈಟ್ ಔಟ್ಸ್, ಓಕೆ, ಅದು ಎಸ್ಪೆಷಲಿ ಇನ್ ದಿಸ್ ರೈನಿ ಸೀಸನ್, ಅಂದರೆ ದಿಸ್ ಈಸ್ ದ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿ ಪ್ರೈಸಸ್ ಆರ್ ವೆರಿ ರೀಸನೇಬಲ್. ದೇ ಹ್ಯಾವ್ ಫುಡ್. ನೀವು ಇನ್ ಕೇಸ್ ಏನಾದ್ರು ಆರ್ಡರ್ ಮಾಡಿದರೆ ದೇ ವಿಲ್ ಜಸ್ಟ್ ಪ್ರಿಪೇರ್ ಇಟ್ ಆ್ಯಂಡ್ ಗಿವ್ ಇಟ್ ಟು ಯು. ಆ್ಯಂಡ್ ಏನಾದರೂ ನೈಟ್ ಫುಲ್ಲು ಪಾರ್ಟಿ ಮಾಡಬೇಕಂದ್ರೆ ಯು ಕ್ಯಾನ್ ಸ್ಟೇ ಹಿಯರ್. ಬಟ್ ಮ್ಯೂಸಿಕ್ ಮಾತ್ರ ಸ್ವಲ್ಪ ಕಡಿಮೆ ಇರಬೇಕು. ಓಕೆ, ಬಟ್ ರೆಸ್ಟ್ ಈಸ್ ಫೈನ್. ಫುಡ್ ಈಸ್ ವೆರಿ ಟೇಸ್ಟಿ. ನೋಡಿ ಹೋಮ್ ಸ್ಟೇ ದೇ ಹ್ಯಾವ್ ಸ್ಟಾರ್ಟೆಡ್ ಇಟ್ ರೀಸೆಂಟ್ಲಿ. ಓಕೆನಾ, ಇನ್ನೂ ನೇಮ್ ಬೋರ್ಡ್ ಏನೂ ಹಾಕಿಲ್ಲ. ಆ್ಯಂಡ್ ವಿ ವೇರ್ ಸಮ್ 4th or 5th ಕ್ಲೈಂಟ್ಸ್ ಟು ದೆಮ್. ಹಂಗಾಗಿ ಬಂದ್ವಿ. ಆಫ್ಟರ್ ಸರ್ಚಿಂಗ್ ಸೋ ಮಚ್ ವಿ ಜಸ್ಟ್ ಗಾಟ್ ದಿಸ್ ಪ್ಲೇಸ್. ಸರಿನಾ, ನೀವು ಕೂಡ ಬನ್ನಿ, ಇಟ್ ಈಸ್ ಆಸಮ್. ಸೊ ನೈಟ್ ವಿ ಹ್ಯಾಡ್ ಅ ಗುಡ್ ಪಾರ್ಟಿ ದೇರ್ ಫ್ರೆಂಡ್ಸ್. ಅದೆಲ್ಲ ಏನೂ ಕವರ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಎಲ್ಲ ಕಡೆ ಮಳೆ ಏನೋ. ಆ್ಯಂಡ್ ಬೆಳಗ್ಗೆ ಎದ್ದು ನೋಡಿದ್ರೆ ನೋಡಿ ಇದೇ ಥರ ಇದೆ, ಫುಲ್ಲು ಮಳೆ. ಏನು ಮಾಡೋದೋ ಗೊತ್ತಿಲ್ಲ. ಅಗೇನ್ ಮತ್ತೆ ಪ್ಲ್ಯಾನ್ ಮಾಡಿದ್ವಿ, ಸರಿ ಮಳೆ ಬಂದರೆ ಬರ್ತಿರತ್ತೆ, ಲೆಟ್ ಅಸ್ ಗೋ ಅಂತ. ಹಾಗಾಗಿ ವಿ ಲೆಫ್ಟ್ ದಿ ಹೋಮ್ ಸ್ಟೇ ಬೈ 11 o'clock. ಓಕೆನಾ. ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಇವ್ರದ್ದು. ಜಸ್ಟ್ ಮೇಕ್ ಎ ಕಾಲ್ ಆ್ಯಂಡ್ ಬುಕ್ ಮಾಡೋಂಗಿದ್ರೆ ಮಾಡಿ. ಐ ವಿಲ್ ಗಿವ್ ಯು ದ ಡೀಟೇಲ್ಸ್. ಸೊ ಅದಾದಮೇಲೆ ಬೈ 11 o'clock ವಿ ಲೆಫ್ಟ್ ದಿ ಹೋಮ್ ಸ್ಟೇ ಆಫ್ಟರ್ ಬ್ರೇಕ್ಫಾಸ್ಟ್. ನೋಡಿ ಇವಾಗ ನಾವು ಯಾವ ರೂಟಲ್ಲಿ ಬಂದಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಲ್ಲ, ಇದೇ ರೂಟಿಂದಲೇ ನಾವು ನೆನ್ನೆ ನೈಟ್ ಬಂದಿದ್ದು. ನೈಟ್ ಕವರ್ ಮಾಡೋಕ್ಕಾಗಿಲ್ಲ ಅಂತ ಬೆಳಗ್ಗೆ ಐ ಜಸ್ಟ್ ಶಾರ್ಟ್ ದಿಸ್ ವಿಡಿಯೋ. ಹೆಂಗಿದೆ ರೂಟ್ ನೋಡೋಣ ಅಂತ. ನೋಡಿ ರೂಟ್ ಮಾತ್ರ ಫುಲ್ ಮಸ್ತಿದೆ. ಅಂದರೆ ಸ್ವಲ್ಪ ಆಫ್ ರೋಡ್ ಇರುತ್ತೆ, ಬೈಕರ್ಸ್ಗಾದರೆ ಚೆನ್ನಾಗಿ ದೇ ಲೈಕ್ ಎ ಲಾಟ್. ಅದು ಈ ವೆಟ್ ರೋಡ್ಸಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ತುಂಬಾ ಖುಷಿ ಇರುತ್ತೆ. ಡೋಂಟ್ ಮಿಸ್ ದ ಚಾನ್ಸ್. ಜಸ್ಟ್ ವಿಸಿಟ್ ಒನ್ಸ್, ಬಿಕಾಸ್ ಯು ವಿಲ್ ಫೈಂಡ್ ಹೆವೆನ್. ಸೊ ಇವಾಗ ಆಫ್ಟರ್ ಹೋಮ್ ಸ್ಟೇ ನಾವು ಪ್ಲ್ಯಾನ್ ಮಾಡಿರೋದು ಬಂದು, ಅಗೇನ್ ನಾವು ಮುಂಚೆ ಏನು ಪ್ಲ್ಯಾನ್ ಮಾಡಿದ್ವಿ ಆ ಡೆಸ್ಟಿನೇಷನ್ಸ್ಗೆ ಹೋಗ್ತಾ ಇಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಬಂದ್ಬಿಟ್ಟು ಆಲ್ದೂರು ಫಿಲಿಮ್ ವ್ಯೂ ಪಾಯಿಂಟ್ ಅಂತ, ಫಿಲಿಮ್ ಶೂಟ್ ಪಾಯಿಂಟ್ ಅಂತ ಏನೋ ಇದೆ ಒಂದು ಪ್ಲೇಸ್.
ಓಕೆನಾ. ಐ ಥಿಂಕ್ ಇದು ತುಂಬ ಕಡಿಮೆ ಜನಕ್ಕೆ ಗೊತ್ತು ಅಂತ ಅನಿಸುತ್ತೆ. ಐ ಮೀನ್ ಓನ್ಲಿ ಇಫ್ ದೇ ಫೈಂಡ್ ಔಟ್ ಯಾವ್ದಾದ್ರು ಸ್ಪಾಟ್ಸ್ ಇದೆಯಾ ಅಂತ. ಬಿಕಾಸ್ ನಾವಲ್ಲೇ ಕೂತ್ಕೊಂಡು ವೆನ್ ವಿ ವೇರ್ ಸರ್ಚಿಂಗ್ ಫಾರ್ ರೆಕಮೆಂಡೇಷನ್ಸ್ ಈ ಸ್ಪಾಟ್ ಬಂದಿತ್ತು. ಇದರ ಡೀಟೇಲ್ಸ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಲ್ದೂರು ಫಿಲಿಮ್ ಶೂಟ್ ವ್ಯೂ ಪಾಯಿಂಟ್ ಅಂತ ಏನೋ ಇದೆ. ಸೊ ಅಲ್ಲಿಗೆ ಹೋಗಿ ನೋಡೋಣ ಪ್ಲೇಸ್ ಹೇಗಿದೆ ಅಂತ. ಹೋದ್ಮೇಲೆ ನಿಮಗೆ ಹೇಳ್ತೀನಿ ಮಿಕ್ಕಿದ್ದು. ಅಲ್ಲಿವರೆಗೂ ಸ್ವಲ್ಪ ನೀವು ರೈಡ್ ಎಂಜಾಯ್ ಮಾಡಿ, ಓಕೆನಾ. ಹೋಮ್ ಸ್ಟೇ ರೋಡ್ಸ್ ಎಲ್ಲ ತುಂಬ ಸ್ಲಿಪ್ಪರಿ ಇದೆ. ಏನಕ್ಕಂದರೆ ಫುಲ್ ಮಡ್ ರೋಡ್ ಅಲ್ವಾ, ಅದಕ್ಕೆ. ಇಲ್ಲಿ ನೋಡಿ ರೋಡೆಲ್ಲ ಬರೀ ಡ್ಯಾನ್ಸ್ ಮಾಡೋದೇ ಆಗೋಯಿತು. ಅಷ್ಟೊಂದು ಪಿಟ್ಸ್ ಇದೆ, ಓಕೆನಾ. ಬೇಸಿಕಲಿ ಮಳೆಯಿಂದ ಹೆವಿ ವೆಹಿಕಲ್ಸ್ ಓಡಾಡೋದ್ರಿಂದ ರೋಡೆಲ್ಲ ಕಿತ್ಕೊಂಡು ಬಂದಿರುತ್ತೆ. ಏನೋ ರಿಪೇರ್ ಮಾಡ್ತಾವ್ರಲ್ಲಿ. ಫುಲ್ ರೋಡೆಲ್ಲ ಡ್ಯಾನ್ಸ್, ವಿತೌಟ್ ಮ್ಯೂಸಿಕ್ ಡ್ಯಾನ್ಸ್ ಆಡಿದ್ದೀವಿ. ಅಷ್ಟು ಚೆನ್ನಾಗಿದ್ದಾವೆ. ಬಟ್ ಈ ಥರ ಬಂದರೆ ಐ ಥಿಂಕ್ ಈ ಥರ ರೋಡ್ಸೇ ಕರೆಕ್ಟ್ ಅನಿಸುತ್ತೆ. ಬಿಕಾಸ್ ಬರೀ ಎಲ್ಲ ಪ್ಲೇನ್ ರೋಡ್ಸ್ ಇದ್ದರೆ ಓಡಿಸೋದಕ್ಕೆ ಅಷ್ಟೊಂದು ಮಜಾ ಬರೋಲ್ಲ. ಅವಾಗವಾಗ ಈ ಥರ ರೋಡ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ಟ್ರಾಫಿಕ್ ಇರೋಲ್ಲ. ಸೊ ರಿಲ್ಯಾಕ್ಸ್ಡಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೋದು ನಾವು. ನೋಡಿ ಎಲ್ಲ ಕಡೆ ರೋಡ್ ಕಿತ್ಕೊಂಡು ಬಂದಿದೆ. ಮಳೆ ಯಾವಾಗಲೂ ಬರ್ತಾಯಿದ್ರೆ ರೋಡ್ಸ್ ನಿಲ್ಲೋದು ಕಷ್ಟ ಇದೆ. ಬಟ್ ಬೆಳಗ್ಗೆ ಹೋಮ್ ಸ್ಟೇಯಿಂದ ಬೆಳಗ್ಗೆ ಎದ್ದಿರೋದ್ರಿಂದ ಮಳೆ ಅದಾದಮೇಲೆ ನೋಡಿ ಇವಾಗ ಮಳೆ ಇಲ್ಲ. ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ. ಹುಡುಗರು ಪಾಪ ಡೆಸ್ಟಿನೇಷನ್ ರೀಚ್ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ನೋಡಿ ಥರ್ಡ್ ಸ್ಪಾಟ್ಗೆ ಬಂದ್ವಿ. ಪ್ಲೇಸ್ ತೋರಿಸ್ತೀನಿ ನೋಡಿ. ಇದು ಓಹೋ, ಎಲ್ಲ ಬಂದುಬಿಟ್ಟಿದ್ದೀವಿ ನಾವು. ಎಲ್ಲ ಸಿಟಿ ಲೈಫ್ನ ಬಿಟ್ಟು ನೋಡಿದ್ರ ಪ್ಲೇಸ್ ಹೆಂಗಿದೆ. ಆ ಮಳೆ ನೋಡಿ, ಪ್ಲೇಸ್ ನೋಡಿ. ನಿಮ್ಗೆ ಹತ್ತು ಕಡೆ ಲಾಂಗಲ್ಲೆಲ್ಲ ಫುಲ್ಲು ಕ್ಲೌಡ್ಸ್ ಎಲ್ಲ ತುಂಬ್ಕೊಂಡಿದೆ. ಒಂಥರ ಫ್ಲ್ಯಾಟ್ ಹಿಲ್ಲಿ ರೀಜನ್ ಇದೆ ಇದು, ಓಕೆನಾ. ಪ್ಲೇಸ್ ಮಾತ್ರ ಚಿಂದಿ. ಒಂದೊಂದು ಸರ್ತಿ ನಾವು ಫಿಕ್ಸ್ ಮಾಡಿರೋ ಡೆಸ್ಟಿನೇಷನ್ಸ್ಗಿಂತ ಈ ಥರ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದ್ರೇ ಏನಿದ್ರೂ ಮಜಾ ಇರುತ್ತೆ. ಫಿಕ್ಸ್ ಮಾಡ್ಕೊಂಡು ಹೋದರೆ ಸೀದಾ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಬಟ್ ಫಿಕ್ಸ್ ಮಾಡದೆ ಬಂದರೆ ನೋಡಿ ಈ ಥರ ಪ್ಲೇಸಸ್ ಸಿಗುತ್ತೆ. ಅದು ಮಳೆಯಲ್ಲಿ ಹೋಗೋಣ ಬನ್ನಿ. ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸ್ವಲ್ಪ ಕ್ಲೋಸಪ್ಪಲ್ಲಿ ನೋಡೋಣ. ಹೀಲ್ಸ್ ಎಲ್ಲ ನನಗೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಡ್ರೋನ್ ಕೂಡ ಇಲ್ಲ ಟು ಶೋ ಇಟ್ ಫ್ರಮ್ ಟಾಪ್ ವ್ಯೂ. ಅದಕ್ಕೆ ಆದಷ್ಟು ಕವರ್ ಮಾಡಿದ್ದೀನಿ. ಬಟ್ ಏನಂದರೆ ಇಲ್ಲಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ವೀಡಿಯೋದಲ್ಲೆಲ್ಲ ನೋಡಿದರೆ ಇದರದ್ದು ಬ್ಯೂಟಿ ಗೊತ್ತಾಗಲ್ಲ. ಅದು ಮಳೆ ಬರ್ತಿರಬೇಕು. ನಮ್ಮ ಲಕ್ ಏನಂದರೆ ಬೆಳಗ್ಗೆಯಿಂದನೂ ಮಳೆಯಲ್ಲೇ ಇದ್ದೀವಿ ನಾವು. ಹಂಗಾಗಿ ವಿ ಎಂಜಾಯ್ಡ್ ದಿ ಪ್ಲೇಸ್ ಎ ಲಾಟ್. ನೀವೇನಾದ್ರು ಸಮ್ಮರಲ್ಲಿ ಬಂದರೆ ಇಲ್ಲೊಂದು ಮರ ಇಲ್ಲ, ಆಮೇಲೆ ಬೈಕೊಂಬೇಡಿ. ಪ್ಲೇಸ್ ಏನೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿದರೆ ಏನೂ ಇಲ್ಲ ಅಂತ. ಮಳೆಯಲ್ಲಿ ಬನ್ನಿ,
ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ, ನನ್ನ ಹಿಂದೆ ಎಲ್ಲ ತೋರಿಸ್ತಾ ಇದ್ದೀನಿ, ಇದೇ ಗ್ರೀನ್. ನಾವಿವಾಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದೀವಿ. ಸೊ ಕೆಲವರು ಅಲ್ಲಿದ್ದಾರೆ ಆಲ್ರೆಡಿ. ಮಳೆ ಬರ್ತಾಯಿತ್ತು ಅಂತ ಸ್ವಲ್ಪ ಬ್ಯಾಗ್ಸ್ ಎಲ್ಲ ಕವರ್ ಮಾಡಿ ರೈನ್ಕೋಟ್ ಜೊತೆ ತಗೊಂಡೋಗಿರೋದು ಒಂದು ರೈನ್ಕೋಟು. ಇಷ್ಟೊಂದು ಮಳೆ ಬರುತ್ತಂತ ದೇವರಾಣೆ ಗೊತ್ತಿರಲಿಲ್ಲ, ಇಲ್ಲಾಂದಿದ್ರೆ ಒಂದು 2-3 ಎತ್ಕೊಂಡು ಹೋಗ್ತಿದ್ದೆ. ನೋಡಿ, ಫುಲ್ ಇಲ್ಲಿಗೆ ಬನ್ನಿ. ರಜಾ ಹಾಕ್ಕೊಂಡು ವೀಕೆಂಡ್ಸಲ್ಲಿ ಹೆಂಗಿದ್ರು ಇವಾಗ ಗಣೇಶ ಹಬ್ಬ ಇದೆ, ಮಧ್ಯದಲ್ಲಿ ಒಂದು 2 ದಿನ ರಜಾ ಹಾಕಿದರೆ, ಅಂದರೆ ನಾವು 2 ಡೇಸೇ ಮಾಡಿದ್ವಿ, ಪ್ರಾಬಬ್ಲಿ ಒಂದು 3 ಡೇಸ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ಲೇಸಸ್ ಕವರ್ ಮಾಡ್ಬೋದು. ನೋಡಿದ್ರಲ್ವಾ, ನೋಡಿ ಈ ಥರ ಇದೆ ಪ್ಲೇಸ್. ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ಯು ಕ್ಯಾನ್ ಸ್ಪೆಂಡ್ ಇಟ್. ನಿಮಗೆ ಬೋರ್ ಫೀಲಿಂಗ್ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಬ್ರೀಸೆಲ್ಲ ತುಂಬ ಲೌಡ್ ಇದೆ, ಮಳೆನೂ ಅದೇ ರೇಂಜಿಗೆ ಬರ್ತಾಯಿದೆ. ಖಂಡಿತ ವಿಸಿಟ್ ಮಾಡಿ ಅನಿಸುತ್ತಾ. ವಿಸಿಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಬ್ಯೂಟಿಫುಲ್ ದಿಸ್ ಪ್ಲೇಸ್ ಅಂತ. ಓಕೆನಾ, ತೋರಿಸ್ತೀನಿ ನಿಮಗೆ. ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಿಮಗೂ ಸ್ವಲ್ಪ ಪ್ಲೇಸ್ ಹೆಂಗಿದೆ ಅಂತ ತೋರಿಸಿ ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಮೂವ್ ಆಗೋಣ. ಓಕೆನಾ, ನೀವು ಪ್ಲೇಸ್ ನೋಡಿ ಆರಾಮಾಗಿ. ನೋಡಿದ್ರಲ್ವ ಪ್ಲೇಸ್ನ ಹೇಗಿದೆ ಅಂತ. ನೋಡಿ, ರೈನ್ಕೋಟ್ ಮೇಲೆ ಹ್ಯಾಟ್ ಇರೋರೆಲ್ಲ ರೈನ್ಕೋಟ್ ಮೇಲೆ ಹ್ಯಾಟ್ ಹಾಕ್ಕೊಂಡಿದ್ದಾರೆ, ಇಲ್ಲದೇ ಇರೋರೆಲ್ಲ ಈ ಥರ ಹೆಲ್ಮೆಟ್ಸ್ ಹಾಕ್ಕೊಂಡು ಬಂದಿದ್ದಾರೆ, ರೈನ್ ಹೆಲ್ಮೆಟ್. ಸೊ ನೋಡಿ ಸುತ್ತಲೂ ಪ್ಲೇಸು ಚೆನ್ನಾಗಿರುತ್ತೆ. ಅಲ್ಲಾಯಿತು, ಇನ್ನೇನು ಅಲ್ಲಿ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ವಿ ಅಂತ ಹಂಗೆ ಮಳೆಯಲ್ಲಿ ಬಂದ್ವಿ. ಇವಾಗ ನಮ್ಮ 4th ಡೆಸ್ಟಿನೇಷನ್ಗೆ ಹೋಗ್ತಾಯಿದ್ದೀವಿ. ಮಳೆ ಮಾತ್ರ ಬಿಡಲಿಲ್ಲ. ವಿ ಆ್ಯಂಡ್ ರೈನ್ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಹಂಗಾಗಿ ಮಳೆಯಲ್ಲೇ ಡ್ರೈವ್ ಮಾಡಿದ್ವಿ. ಆ್ಯಂಡ್ ಫೈನಲಿ ದ 4th ಡೆಸ್ಟಿನೇಷನ್ ಇಸ್ ದೇವರ ಮನೆ ಅಂತ. ಹೋಗೋಣ, ಹೋಗ್ಬಿಟ್ಟು ಪ್ಲೇಸ್ ಹೆಂಗಿದೆ ಅಂತ ನೋಡೋಣ. ಅದಾದಮೇಲೆ ಲೆಟ್ ಅಸ್ ಟಾಕ್ ಅಬೌಟ್ ದಿ ಪ್ಲೇಸ್ ಹೇಗಿದೆ ಅಂತ. ಸೊ ಮೀನ್ವೈಲ್ ನೀವೇನಾದರೂ ಈ ಪ್ಲೇಸಸ್ ಎಲ್ಲ ಆಲ್ರೆಡಿ ನೋಡಿದರೆ ಸ್ವಲ್ಪ ಕಮೆಂಟ್ ಮಾಡಿ. ಇದು ಬಿಟ್ಟು ಇನ್ನೂ ಸುಮಾರು ಪ್ಲೇಸಸ್ ಇದೆ ವೇರ್ ಐ ಕುಡ್ ಗೋ ಫಾರ್ ಬ್ಯೂಟಿಫುಲ್ ಆಫ್ ರೋಡ್, ಇಲ್ಲ ಅಂದರೆ ಈ ಥರ ಹಿಲ್ ಸ್ಟೇಷನ್ಸ್ ಎಲ್ಲ. ದಯವಿಟ್ಟು ಟ್ರೆಕ್ಕಿಂಗ್ ಎಲ್ಲ ಹೇಳಬೇಡಿ. ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದರೂ ಫಿಸಿಕಲಾಗಿ ಬಾಡಿ ಸಪೋರ್ಟ್ ಮಾಡಲ್ಲ. ಓಕೆನಾ, ಬೈಕ್ ಎತ್ಕೊಂಡು ಬೆಟ್ಟ ಹತ್ತಿ ಅಂದರೆ ವಿ ವಿಲ್ ಬಿ ರೆಡಿ, ಬೆಟ್ಟ ಹತ್ತೋಣ. ಅದು ಬಿಟ್ಟು ಬ್ಯಾಗೆಲ್ಲ ಲಗೇಜೆಲ್ಲ ಹೊತ್ಕೊಂಡು ಒಂದು 20 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂದ್ರೆ ಥ್ಯಾಂಕ್ ಯು ಫಾರ್ ಯುವರ್ ಆಫರ್. ಸೊ
ಕಮೆಂಟ್ ಮಾಡಿ ಪ್ಲೇಸಸ್ನ. ಐ ವುಡ್ ಲೈಕ್ ಟು ವಿಸಿಟ್ ಆಲ್ ದಿ ಪ್ಲೇಸಸ್ ಆ್ಯಂಡ್ meanwhile let us meet at the next destination. Okay. ಎಲ್ಲ ಬಂದು ಮೂಡಿಗೆರೆ ರೋಡ್. ಓಕೆನಾ. ಈ ಮೂಡಿಗೆರೆ ರೋಡ್ ಮಾತ್ರ ಚಿಕ್ಕಮಗಳೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಬೈಕರ್ಸ್ಗೆ, ಬಿಕಾಸ್ ಘಾಟ್ ಸೆಕ್ಷನ್ ಅಲ್ವಾ. ಆ್ಯಂಡ್ ಇಲ್ಲಿಂದ ಸುಮಾರು ಪ್ಲೇಸಸ್ ಕನೆಕ್ಟ್ ಆಗುತ್ತೆ. ಸೊ ನೀವು ಚಾರ್ಮಾಡಿ ಘಾಟ್ಗೆ ಹೋಗಬೇಕಂದ್ರೆ ಹೀಗೆ ಹೋಗ್ಬೋದು. ಆ್ಯಂಡ್ ಈ ಮೂಡಿಗೆರೆ ರೋಡಲ್ಲಿ ತುಂಬ ಹೋಮ್ ಸ್ಟೇಸ್ ಇದೆ. ಆ್ಯಂಡ್ ಕಲ್ಸ, ಹೊರನಾಡು ಈ ಥರದ್ದೆಲ್ಲ ನೀವು ಡ್ರೈವ್ ಮಾಡಬೇಕಂದ್ರೆ ದೀಸ್ ರೋಡ್ಸ್ ಆರ್ ವೆರಿ ಬ್ಯೂಟಿಫುಲ್. ನೀವು ಕಾರಲ್ಲಿ ಬರೋದಕ್ಕಿಂತ ಬೈಕಲ್ಲಿ ಬಂದರೆ ಯು ವಿಲ್ ಎಂಜಾಯ್ ದಿ ಮೋಸ್ಟ್. ಕಾರ್ ಅಂದರೆ ಇಟ್ ಈಸ್ ಲೈಕ್ ಐ ಡೋಂಟ್ ನೋ, ಫನ್ ಮಾಡೋರು ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದೆಮ್ ವಿಲ್ ಪ್ರಿಫರ್ ಬೈಕ್. ಆ್ಯಂಡ್ ಎಸ್ಪೆಷಲಿ ಈ ರೈನಿ ಸೀಸನಲ್ಲಿ ಯು ಹ್ಯಾವ್ ಟು ಕಮ್ ಬೈ ಬೈಕ್. ಆ ರೋಡ್ಸ್ ನೋಡಿ, ಕ್ರೇಜಿ ರೋಡ್ಸ್ ಇದೆ. ಓಕೆನಾ. ಸೊ ಇದಕ್ಕೂ ಮ್ಯಾಪ್ ಇದೆ ಆ್ಯಂಡ್ ವಿ ಸ್ಟಾಪ್ಡ್ ಜಸ್ಟ್ ಟು ಫೈಂಡ್ ಔಟ್ ದಿ ರೂಟ್. ಸೊ ವಿ ಗಾಟ್ ದ ರೂಟ್ and we started. ಸೊ ನೋಡಿ, ಮಳೆ ಮಾತ್ರ ಕಂಟಿನ್ಯೂಸ್, ಎಲ್ಲೂ ಗ್ಯಾಪ್ ಕೂಡ ಕೊಡಲಿಲ್ಲ. ಗಾಡಿ ಓಡಿಸ್ತವ್ರೆ, ಸ್ವಲ್ಪ ನಾವು ಕೂಳಾಗೋಣ ಅನ್ನೋದೇ ಇಲ್ಲ. ಅದ್ರ ಪಾಟಿಗೆ ಅದು ಬರ್ತಾ ಇದೆ, ನಮ್ಮ ಪಾಟಿಗೆ ನಾವು ಓಡಿಸ್ತಾ ಇದ್ದೀವಿ. ಇದೆ ಸ್ವಲ್ಪ ದೂರ. roads are really crazy, but ತುಂಬ ಸ್ಲಿಪ್ಪರಿ ಇದೆ. ಬಿ ಕೇರ್ಫುಲ್ ವೈಲ್ ಡ್ರೈವಿಂಗ್ ಬೈಕ್ಸ್. ಓಕೆ. ಆ್ಯಂಡ್ ಇದು ಸಿಂಗಲ್ ಲೇನ್ ಇದೆ, ರೋಡ್ ತುಂಬ ಚಿಕ್ಕದಿದೆ. ಸೊ ವೈಲ್ ಟರ್ನಿಂಗ್ ಇನ್ ಘಾಟ್ ಸೆಕ್ಷನ್ಸ್ ಬಿ ಕೇರ್ಫುಲ್ ವಿತ್ ದಿ ಆಪೋಸಿಟ್ ವೆಹಿಕಲ್ಸ್. ಹೇಗಂದರೆ ಓಡಿಸ್ಬೇಡಿ. ಟೇಕ್ ಪ್ರಾಪರ್ ರೈಡಿಂಗ್ ಜಾಕೆಟ್ಸ್, ಪ್ರಾಪರ್ ಹೆಲ್ಮೆಟ್ಸ್. ಓಕೆನಾ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಪರವಾಗಿಲ್ಲ, ಘಾಟ್ ಸೆಕ್ಷನಲ್ಲಿ ಓಡಿಸಿ. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಎಕ್ಸ್ಪೀರಿಯೆನ್ಸ್, ಬಿ ಕೇರ್ಫುಲ್, ರೈಡ್ ಸೇಫ್. ಓಕೆನಾ. ಡೋಂಟ್ ಬಿ ಇನ್ ಎ ಹರಿ ಜಸ್ಟ್ ಟು ರೈಡ್. ಹಿಯರ್ ವಿ ಕಮ್ ಟು ಅವರ್ ಫೋರ್ತ್ ಡೆಸ್ಟಿನೇಷನ್, ದೇವರ ಮನೆ. ನೋಡ್ತಾ ಇದ್ದೀರಲ್ಲ, ಈ ಡೆಸ್ಟಿನೇಷನ್ ಬಗ್ಗೆ ಏನು ಹೇಳಬೇಕು ಕೂಡ ಅರ್ಥ ಆಗ್ತಾಯಿಲ್ಲ ನನಗೆ. ಜಸ್ಟ್ ಕ್ಲೈಮ್ ಮಾಡೋಣ ಮೇಲಕ್ಕೆ. ಸೊ ಕ್ಲೈಮ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಪ್ಲಸ್ ಕೇಳಿಸ್ತೀನಿ. ಏನು ವಿಂಡ್ ಇದೆ ಅಂದರೆ, ಸ್ಲಿಮ್ಮಾಗಿ ಯಾರು ಇರೋರು ಹೋದರೆ ಅವ್ರನ್ನ ಒಂದಿಬ್ಬರು ಇಟ್ಕೊಬೇಕು, ಅಷ್ಟು ಗಾಳಿ ಇದೆ ಇಲ್ಲಿ. ಆ್ಯಂಡ್ ಓ ಮೈ ಗಾಡ್, ಕ್ರೇಜಿ. ನೀವು ಖಂಡಿತ ವಿಸಿಟ್ ಮಾಡಿ ದೇವರ ಮನೆ, ಎಸ್ಪೆಷಲಿ ಇನ್ ಮಾನ್ಸೂನ್. ಓಕೆನಾ. ಡೋಂಟ್ ಮಿಸ್ ಇಟ್. ಏನು ಪ್ಲೇಸ್ ಇದೆ ಅಂತ ಅಂದರೆ, ಓ ಮೈ ಗಾಡ್, ಆ ಗಾಳಿ, ದೋಸ್ ಕ್ಲೌಡ್ಸ್,
ಫಾಗ್, ರೈನ್, ತುಂಬ ಚಳಿ. ಅದು ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಂಗಿದೆ ಪ್ಲೇಸ್ ಮಾತ್ರ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ, ಸರಿನಾ? ಒಂದು ಸತಿ ನೋಡಿ ನೀವು. ಆ್ಯಂಡ್ ಹಿಯರ್ ದಿ ಸೌಂಡ್. ಓಕೆ, ಕೇಳಿಸ್ಕೊಂಡ್ರ? ದಟ್ ಈಸ್ ಹೌ ದ ಪ್ಲೇಸ್ ಇಸ್ ಆ್ಯಂಡ್ ಡ್ಯಾಮ್ ಬ್ಯೂಟಿಫುಲ್ ಅದು. ಸೊ ವಿತ್ ದಿಸ್ we will end this trip, and we are leaving to Bangalore. Okay na, and I'll be back with the next video. I'll give all the details in the description. ನೀವು ವಿಸಿಟ್ ಮಾಡಿ, just experience it personally. Okay, and drive safe. Have a good day. Thank you so much for watching. Please do subscribe and follow my account for more videos. Thank you so much. Signing off.